ನಮಸ್ತೆ ಸ್ನೇಹಿತರೆ, ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜೋಳದ ಹಿಟ್ಟಿನ ಪಡ್ಡು ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಹೇಳ್ಕೊಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬರೀ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ಇವಾಗ ನೋಡ್ತಿದ್ರಲ್ಲ ಎಷ್ಟು ಎಷ್ಟು ಪಳ್ಳಾಗ್ಯಾವು ಮತ್ತು ಎಷ್ಟು ಚಂದ ಮುರ್ಕೊಂಬರ್ತಾವೆ. ಆಮೇಲೆ ಶೇಂಗಾ ಚಟ್ನಿ ಮಾಡೀನಿ ಇದಕ್ಕೆ. ಬರೀ ನೋಡೋಣ ಹೆಂಗೆ ಮಾಡಬೇಕು, ಇದಕ್ಕೆ ಏನೇನು ಬೇಕು, ಸಾಮಾನು ಏನೇನು ಬೇಕು ಅಥವಾ ಹೇಗೆ ಮಾಡಬೇಕು ಅನ್ನೋ ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ರೀ. ಇವಾಗ ಪಡ್ಡು ಮಾಡಕ್ಕೆ ರೀ ಒಂದು ಕಪ್ ಜೋಳದ ಹಿಟ್ಟು ತೊಗೊಂಡೇನಿ ರೀ. ಒಂದು ಅರ್ಧ ಕಪ್ನಷ್ಟು ರವೆ ತೊಗೊಂಡೇನಿ ರೀ. ಆಮೇಲೆ ಒಂದು 2-3 ಸ್ಪೂನು ಮೊಸರು ತೊಗೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ, ಆಮೇಲೆ ಇಂಗು, ಅರಿಶಿಣ ಪುಡಿ ಮತ್ತು ಜೀರಿಗೆ, ಕೊತ್ತಂಬರಿ ಸೊಪ್ಪು. ಬರ್ರಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ್ರಿ. ಮೊದಲಿಗೆ ಒಂದು ಕಪ್ನಷ್ಟು ಹಿಟ್ಟನ್ನು ಹಾಕೊಳ್ಳೋಣ್ರಿ, ಜೋಳದ ಹಿಟ್ಟು. ಆಮೇಲೆ ಅರ್ಧ ಕಪ್ನಷ್ಟು ರವೆನ ಹಾಕೊಳ್ಳೋಣ್ರಿ. ಆಮೇಲೆ ಇವಾಗ ಏನೇನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಯಾಕೆ ಹಾಕಬೇಕಂದ್ರೆ ಪಡ್ಡಿನ ಕಲರ ಚಲೋ ಬರ್ತೈತ್ರಿ. ಆಮೇಲೆ ಚಂದ ಕಾಣಲಿಕ್ಕೂ ನೀಟಾಗಿ ಕಾಣಿಸತ್ರಿ. ಆಮೇಲೆ ಅಷ್ಟು ಇದನ್ನೆಲ್ಲನೂ ಮಿಕ್ಸ್ ಮಾಡಿ ಹಾಕ್ಬಿಡೋಣ್ರಿ. ಆಮೇಲೆ ಮೊಸರು ಏನೈತ್ರಲ್ಲ ಅದನ್ನು ಹಾಕೋದು. ಇವಾಗ ಬ್ಯಾಟರಿಂದ ಇದರಿಂದ ನಾವು ನೀಟಾಗಿ ಕಲಿಸ್ಕೊಂಡು ನೋಡ್ರಿ. ನೀಟಾಗಿ ಕಲಿಸ್ಕೊಬೇಕು ನೋಡ್ರಿ. ಆಮೇಲೆ ನೀರನ್ನು ಸ್ವಲ್ಪ ನೋಡಿಕೊಂಡು ಹಾಕೊಳ್ಳೋಣ್ರಿ. ಸ್ವಲ್ಪ ನೋಡಿಕೊಂಡು. ಈಗ ಜಾಸ್ತಿ ಗಟ್ಟಿನೂ ಆಗಬಾರ್ದ್ರಿ, ಆಮೇಲೆ ಜಾಸ್ತಿ ಅಳ್ಕೂ ಆಗಬಾರ್ದ್ರಿ. ಮೀಡಿಯಮ್ ಆಗಬೇಕು ನೋಡ್ರಿ. ಇದು ನೋಡ್ರಿ, ಎಲ್ಲ ನೀರೆಲ್ಲ ಇದಾಯ್ತು ರೀ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ತಿರುಗಿಸೋಣ್ರಿ. ಭಾಳ ಮಸ್ತ್ ಆಗ್ತಾವ್ರಿ ಇದು ಪಡ್ಡು. ನಿಮಗೆ ಮತ್ತೆ ಆಗಿಂದಾಗ ಮಾಡಬೇಕು ಅನ್ನೋದಾಗಿತ್ತಂದ್ರೆ ನೀವೇನು ಮಾಡಬೇಕು, ಸ್ವಲ್ಪ ಸೋಡಾನು ಮಿಕ್ಸ್ ಮಾಡ್ಕೋಬೇಕ್ರಿ. ಇಲ್ಲ ನಾವು ಸ್ವಲ್ಪ ಟೈಮ್ ಅದ ನಮ್ಗೆ, ನಾವು ಇನ್ನೂ ಸ್ವಲ್ಪ ವೆಯ್ಟ್ ಮಾಡ್ತೀವಿ. 1 ಅವರ್ ಅಥವಾ ನೀವು ಎಷ್ಟು ಜಾಸ್ತಿ ನೆನೆಸ್ತೀರಲ್ಲ ಇದನ್ನು, ಅಷ್ಟು ಜಾಸ್ತಿ ಪಡ್ಡು ಬರ್ತಾವ್ರಿ. ಓಕೆ, ಇವಾಗ ನೋಡಿರಿ, ಇದೇ ಕನ್ಸಷ್ಟಿಗೆ ಬರಬೇಕು ಈ ಥರ. ಅದೇ ಜಾಸ್ತಿ ಅಳ್ಕೂ ಇಲ್ಲ, ಜಾಸ್ತಿ ಗಟ್ಟು ಇಲ್ಲ, ಮೀಡಿಯಮ್ ಒಳಗೆ ಈ ಥರ ಮಾಡ್ಕೋಬೇಕು ನೋಡ್ರಿ. ಇವಾಗ ಕೊತ್ತಂಬರಿ ಮತ್ತು ಜೀರಿಗೆನ ಹಾಕೊಳ್ಳೋಣ್ರಿ. ಜೀರಿಗೆ ಆಮೇಲೆ ಕೊತ್ತಂಬರಿನ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ. ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ರಿ, ಏನು ಪರವಾಗಿಲ್ಲ. ಓಕೆ, ಆಮೇಲೆ ಇದನ್ನು 1 ಅವರ್ ನೆನಲಿಕ್ಕೆ ಬಿಡೋಣ ರೀ. ಓಕೆ, ಈ ಥರ ಮುಚ್ಚಿಬಿಡೋಣ್ರಿ. ನಿಮ್ಗೆ ಬೇಗ ಬೇಕು ಅನ್ನೋದಾದ್ರೆ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಮಾಡ್ಕೊಳ್ಳಿ, ಅವು ಚೆಂದ ಬರುತ್ತೆ. ಮತ್ತು ಈ ಥರ ಸ್ವಲ್ಪ ಇದಾಯಿತು. ಇವಾಗ ಮುಚ್ಚಿಡೋಣ್ರಿ. ಅಂದರೆ ಇವಾಗ ನೋಡಿ ಸೇರಿದ್ರೆ ಚೆನ್ನಾಗಿ ನೆಂದಿದೆ ಇದು. ಬನ್ನಿ ಇದನ್ನು ಪಡ್ಡಿನ ಬ್ಯಾಟ್ರಲ್ಲೇ ಹಾಕೊಳ್ಳೋಣ. ಪಡ್ಡಿನ ಮನೇಲಿ ಇದನ್ನು ಹಾಕೊಳ್ಳೋಣ. ಕಾದಿದೆ ಅದು, ಎಣ್ಣೆನೂ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಆಮೇಲೆ ಗ್ಯಾಸ್ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಡಿ. ಓಕೆ, ಸ್ವಲ್ಪನೇ ಹಾಕಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಅದರಲ್ಲಿ. ಇಲ್ಲಾಂದರೆ ಮತ್ತೆ ತುಂಬ ಹೋಗ್ಬಿಡುತ್ತದೆ. ತುಂಬ ಸಾಫ್ಟಾಗೇ ಬರುತ್ತೆ, ಚೆನ್ನಾಗಿ ಬರುತ್ತೆ. ಆಮೇಲೆ ಇದನ್ನು ಸ್ವಲ್ಪ ಇದು ನೀಟಾಗಿ ಇದಾಗೋವರೆಗೂ ಸ್ವಲ್ಪ. ಇವಾಗ ನೋಡಿ ಸ್ನೇಹಿತರೆ, ಇವಾಗ ಸ್ವಲ್ಪ ಎಣ್ಣೆನ ಮೇಲೆ ಒಂದು 2-3 ಡ್ರಾಪ್ಸನ್ನು ಈ ಥರ ಡ್ರಾಪ್ಸ್ ಬಿಡಿ. ಈ ಚೆಂದ ಉಬ್ಬು ಬಂದಿದೆ ನೋಡಿ ಇಲ್ಲೆಲ್ಲ.
ಸೊ ಈ ಥರ ಚಮಚದಲ್ಲೇ ತೆಗೀರಿ, ಚಮಚ ತಗೋರಿ ಅಥವಾ ಅದು ಪಡ್ಡಿನ ಸ್ಟಿಕ್ ಸಿಗುತ್ತೆ ಅದರಿಂದ ತೆಗೀರಿ. ಓಕೆ, ನೋಡ್ತಾ ಇದ್ರಲ್ಲ ಎಷ್ಟು ಚೆಂದಾಗಿ ಎದ್ದು ಬರ್ತಾ ಇದೆ ಅಂಥೇಳಿ. ತುಂಬ ಟೇಸ್ಟಿಯಾಗಿ ಆಗುತ್ತವ್ರಿ ಇವ ಪಡ್ಡು. ಒಂದು ಸತಿ ಮಾಡ್ಕೊಂಡು ತಿನ್ನಿರಿ ನೀವು. ಇವು ಏಳ್ತಾ ಇಲ್ಲ ಅಂತಂದರೆ ಇನ್ನೊಂದು 5 ನಿಮಿಷ ಈ ಥರ ಮುಚ್ಚಿಟ್ಬಿಟ್ಟು ಟ್ರೈ ಮಾಡಿ ಬಂದೇ ಬರುತ್ತೆ. ಓಕೆ, ಇವಾಗ ನೋಡಿ ನೋಡ್ತಾ ಇದ್ದೀರಲ್ಲ. ಇವಾಗ ನೋಡಿ ಸ್ನೇಹಿತರೆ, ಇವಾಗ ಒಂದು ಪ್ಲೇಟಲ್ಲಿ ತಗೋತೀನಿ. ನೋಡಿರಿ ಎಷ್ಟು ಚಂದ ಬಂದಾವ ಅಂತ ಹೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಪಡ್ಡ ಎಷ್ಟು ಚಂದ ಬಂದವು ಅಂತ ಹೇಳಿ ದಿಢೀರ್ ಅಂತಲೂ ಮಾಡ್ಬೋದು ರೀ. ಇದನ್ನು ಇನ್ಸ್ಟಂಟಾಗಿ ಮಾಡ್ಬೋದು ರೀ, ಅಥವಾ ಮನೆಗೆ ಯಾರಾದರೂ ಬಂದರೆ ಅವಾಗಲೂ ಇದನ್ನು ಈ ಥರ ಪಡ್ಡನ್ನು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ರೀ. ಆಮೇಲೆ ಅದ್ರ ಜೊತೆಗೆ ಕಾಯಿ ಚಟ್ನಿ ಆಗಿರ್ಬೋದು, ಅಥವಾ ಶೇಂಗಾ ಚಟ್ನಿ ಆಗಿರ್ಬೋದು, ಅಥವಾ ಯಾವ ಚಟ್ನಿ ಆದರೂ ನಡೆಯುತ್ತೆ ರೀ. ಇದ್ರ ಜೊತೆಗೆ ಒಂದು ಸ್ವಲ್ಪ ಚಹಾ ಮಾಡ್ಕೊಂಬರೋಣ ಬರ್ರಿ. ಪಡ್ಡಿನ ಜೊತೆ ಚಹಾ ಇದ್ದರೆ ಚೆನ್ನಾಗಿರುತ್ತಲ್ರಿ. ಸೊ ಅದಕ್ಕೆ ಚಹಾ ಮಾಡ್ಕೊಂಬರೋಣ ಬರ್ರಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ರಿ. ನೀರು ಹಾಕ್ಕೊಂಡು 1-2-3 ಸ್ಪೂನ್ ಸಕ್ಕರೆ ಹಾಕ್ಕೊಳ್ರಿ. ಆಮೇಲೆ ಒಂದು ಸ್ವಲ್ಪ ಅಂದರೆ 1-1.5 ಸ್ಪೂನ್ ಚಹಾ ಪುಡಿ ಹಾಕೋರಿ. ಆಮೇಲೆ ಇದು ನೀಟಾಗಿ ಕುದೀತೈತಲ್ರಿ, ಸ್ವಲ್ಪ ಕುದಿಸ್ಕೊಳ್ಳೋಣ್ರಿ. ಕುದ್ದಾದ್ಮೇಲೆ ಸ್ವಲ್ಪ ಚಮಚಲ್ಲೇ ಸ್ವಲ್ಪ ಈ ಥರ ಅಳಗಾಡಿಸ್ಕೊರಿ. ಅಳಗಾಡಿಸ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಯಾಲಕ್ಕಿ 1-2 ಯಾಲಕ್ಕಿ ಹಾಕ್ಕೊಳ್ರಿ. ಆಮೇಲೆ ತುರಿದು ಇಟ್ಕೊಂಡಿರೋದು ಅಲ್ಲ ಅಂತಾರಲ್ರಿ, ಶುಂಠಿ, ಅದನ್ನು ಹಾಕ್ಕೊಳ್ರಿ. ಆಮೇಲೆ ಚಂದ ಕುದಿಸ್ಕೊಳ್ರಿ. ಅದನ್ನು ಈ ಥರ ನೀಟಾಗಿ ಕುದ್ದಾದ್ಮೇಲೆ ಇನ್ನೊಂಚೂರು ಚಮಚಲ್ಲಿ ಈ ಥರ ಕಲಿಸ್ಕೊಳ್ರಿ. ಪಡ್ಡಿನ ಜೊತೆ ಚೆನ್ನಾಗಿದ್ರಿ. ಈ ಪಡ್ಡು ನೀವು ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಬೋದು ರೀ. ಆಮೇಲೆ ಇವಾಗ ಹಾಲು ಹಾಕ್ಕೊಳ್ರಿ. 1-2 ಕಪ್ ಆಗುವಷ್ಟು ಇಷ್ಟೇ ಸಾಕು. ಹಾಲು ಹಾಕ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ಕುದಿಸ್ಕೋಬೇಕು ನೋಡಿರಿ. ನೀಟಾಗಿ ಕುದಿಸ್ಕೋಬೇಕು ರೀ. ಚಹಾ ಕುದ್ದಷ್ಟು ರುಚಿ ಬರತ್ತೆ ರೀ. ಓಕೆ, ಕುದಿಸ್ರಿ. ಇದನ್ನು ನೋಡ್ತಾ ಇದ್ದೀರ, ಇದೇ ಥರ ಚಹಾ ಕುದ್ದಾದ್ಮೇಲೆ ಚಮಚನ ಅದರಲ್ಲೇ ಬಿಡಿ, ಅಂದರೆ ಅದು ಉಕ್ಕಿ ಪೂರ ತಳಗೆ ಬೀಳೋದಿಲ್ಲ. ಓಕೆ, ಇವಾಗ ಚಹಾ ರೆಡಿ ಆಗಿದೆ ನೋಡಿರಿ. ರೆಡಿ ಆಗಿದೆ. ಕಪ್ಪಳಕ್ಕೆ ಸರ್ವ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮನೇಲೆ ಮಾಡ್ಕೊಂಡು ತಿನ್ನೋದನ್ನು ಮಾತ್ರ ಮರಿಬೇಡಿ. ಓಕೆ, ಎಸ್ ಮಮ್ಮಿ, ಥ್ಯಾಂಕ್ ಯು, ಬಾಯ್.